ಹಾಯ್ ಎಲ್ರಿಗೂ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಹೊರಟಿದ್ದು ಶ್ರೀ ಸಾಯಿಬಾಬಾ ಟೆಂಪಲ್ಗೆ. ಶ್ರೀ ಸಾಯಿಬಾಬಾ ಟೆಂಪಲ್ ಅಂದರೆ ಶಿರ್ಡಿ ಅಂದ್ಕೊಂಡ್ರಾ? ಅಲ್ಲ ಕಣ್ರಿ, ಸಂಪಿಗೆ ರೋಡ್ ಮಲ್ಲೇಶ್ವರಮಲ್ಲಿರೋ ಅಂಥ ಶ್ರೀ ಸಾಯಿಬಾಬಾ ಟೆಂಪಲ್ಗೆ ಬನ್ನಿ, ದರ್ಶನ ಮಾಡ್ಕೊಳ್ಳೋಣ. ಇವತ್ತು ಗುರುವಾರ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಕ್ಯೂವೇನೇ ಇತ್ತು. ಆದರೂ ಕ್ಯೂವಲ್ಲಿ ಹೋಗಿದ್ದು ಗೊತ್ತಾಗಲಿಲ್ಲ. ಯಾಕೆ ಅಂತೀರಾ? ಲೈವ್ ಡಿಸ್ಪ್ಲೇ ಹಾಕಿದ್ರಲ್ವಾ, ದೇವ್ರ ದರ್ಶನ ಮಾಡ್ಕೊಳ್ತಾನೆ ಒಳಗೆ ಹೋಗಿದ್ದು ಅನುಭವ. ಆದರೂ ದೇವ್ರನ್ನ ಆ ಥರ ಟಿ ವಿಯಲ್ಲಿ ನೋಡ್ತಿದ್ದೀವಿ ಅಂತ ಖಂಡಿತವಾಗ್ಲೂ ಅನ್ನಿಸ್ಲಿಲ್ಲ. ನಿಜವಾಗ್ಲೂ ದೇವ್ರ ದರ್ಶನನೇ ಮಾಡ್ತಾಯಿದ್ದೀವಿನೋ ಅನ್ನೋ ಥರ ಫೀಲ್ ಇತ್ತು. ಕೊನೆಗೂ ಕ್ಯೂ ಮುಗಿದು ನಮ್ಮ ಸರ್ದಿ ಬಂದೇ ಬಿಡ್ತು. ಒಳಗೆ ಎಂಟ್ರಿ ಆಗ್ತಿದ್ದಂಕಲೇ ಏನೋ ಒಂಥರ ವೈಬ್ರೇಷನ್. ಅಷ್ಟು ಜನ ಇದ್ರೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿತ್ತು. ಎಷ್ಟು ಖುಷಿ ಆಯಿತು ಗೊತ್ತಾ? ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಆ ಥರ. ಧ್ಯಾನ ಮಾಡೋರು ಧ್ಯಾನ ಮಾಡ್ತಾಯಿದ್ರು, ಬುಕ್ ಓದೋರು ಬುಕ್ ಓದ್ತಾಯಿದ್ರು, ಅವ್ರವ್ರ ಬೇಡಿಕೆನ ಅವ್ರವರು ದೇವ್ರ ಹತ್ರ ಹೇಳ್ತಾ ಮುಂದೆ ಸಾಕ್ತಾಯಿದ್ರು. ಜೀವನನೂ ಅಷ್ಟೇ ಅಲ್ವಾ? ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬೇಕು, ಮುಂದೆ ಸಾಕ್ತಾ ಇರಬೇಕು. ಫಲ ಎಲ್ಲ ದೇವ್ರ ಕೈಯಲ್ಲಿ. ನಾನು ಒಂದಷ್ಟು ಪ್ರಶ್ನೆಗಳನ್ನು ದೇವ್ರ ಮುಂದೆ ಇಟ್ಬಿಟ್ಟು, ಯಾವತ್ತಾದರೂ ಒಂದಿನ ಉತ್ತರ ಕೊಡ್ತೀಯ ತಾನೇ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ವಲ್ಪ ಧ್ಯಾನ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ದೇವರು ಅಂದರೆ ನಮಗೆಷ್ಟು ಭಕ್ತಿ ಮತ್ತು ಭರವಸೆ ಇರಬೇಕಂತೆ ಗೊತ್ತಾ? ಸಂಕಷ್ಟ ನಮಗೆ ಬಂದ್ರೂ ಚಿಂತೆ ದೇವರು ಮಾಡಬೇಕಂತೆ, ಆ ಥರ ಭಕ್ತಿ ಇರಬೇಕಂತೆ. ಕೊನೆಗೂ ಅಲ್ಲಿಂದ ಪ್ರಸಾದ ಇಸ್ಕೊಂಡು ಹೊರಗೆ ಬಂದ್ವಿ. ಇನ್ನೂ ಜನ ಬರ್ತಾನೇ ಇದ್ದರು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಧ್ಯಾನ ಮಂದಿರಕ್ಕೆ. ಅಲ್ಲಿ ತುಂಬ ಜನ ಧ್ಯಾನ ಮಾಡ್ತಾಯಿದ್ರು, ಬುಕ್ಸ್ ಎಲ್ಲ ಓದ್ತಾಯಿದ್ರು. ನನಗೂ ಇವತ್ತು ಒಂದು ವಿಷಯ ಗೊತ್ತಾಯಿತು, ಸಾಯಿಬಾಬನ ವ್ರತದ ಬಗ್ಗೆ. ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ. ನಿಮಗೆ? ಅಲ್ಲಿಂದ ಮುಂದೆ ಹೋಗಿ ಹಾಗೆ ಪ್ರಸಾದ ಇಸ್ಕೊಂಡ್ವಿ. ಪ್ರಸಾದ ಅಂದರೆ ಸುಮ್ಮನೆನಾ? ಎಷ್ಟು ಪುಣ್ಯ ಮಾಡಿರಬೇಕು ಅಲ್ವಾ? ಎಕ್ಸಾಕ್ಟಾಗಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ? ಅದೇ ರೀ, ನಮ್ಮ ಮಲ್ಲೇಶ್ವರಂ ಕಾಂತಿ ಸ್ವೀಟ್ಸ್ ಇಲ್ವಾ, ಎಕ್ಸಾಕ್ಟ್ ಅದರ ಆಪೋಸಿಟಲ್ಲೇ ಇರೋದು. ಸೊ ನೀವು ಬೆಂಗಳೂರಲ್ಲಿದ್ದೀರಾ? ಹಾಗಾದರೆ ನಿಮ್ಮ ನೆಕ್ಸ್ಟ್ ವಿಸಿಟ್ನ ಖಂಡಿತ ಸಾಯಿಬಾಬಾ ಟೆಂಪಲ್ಗೆ ಮಾಡಿ. ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಹಾಗೂ ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಅದು ಖಂಡಿತ ಇಲ್ಲಿ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.